ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ದೊಡ್ಡ ಬದಲಾವಣೆ ಮಾಡುತ್ತೆ ಪ್ಲೇಯಿಂಗ್ ಲೆವೆಲ್ ಅಂತ ಹೇಳಬೇಕು. ಯಾಕಂತ ಅಂದರೆ ಇಲ್ಲಿ ಯಾವ ತಂಡ ಗೆದ್ದರೂ ಕೂಡ ಲಾಸ್ ಆಗೋದಿಲ್ಲ ಅಂತ ಹೇಳಬೇಕು. ನ್ಯೂಜಿಲೆಂಡ್ ಗೆದ್ರೆ ಆ ತಂಡನೂ ಕೂಡ ಲಾಸ್ ಆಗೋದಿಲ್ಲ, ಭಾರತ ಗೆದ್ದರೂ ಕೂಡ ನ್ಯೂಜಿಲೆಂಡ್ಗೆ ಏನೂ ಕೂಡ ನಷ್ಟ ಆಗೋದಿಲ್ಲ. ಯಾಕಂತ ಅಂದರೆ ಎರಡೂ ತಂಡಗಳು ಅಫಿಷಿಯಲಿ ಆಲ್ರೆಡಿ ಕ್ವಾಲಿಫೈ ಆಗಾಯಿತು ಅಂತ ಹೇಳಬೇಕು. ಮತ್ತು ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದವರು ಅಫಿಷಿಯಲಿ ಹೊರಗಾಯಿತು ಚಾಂಪಿಯನ್ಸ್ ಟ್ರೋಫಿಯಿಂದ ಅಂತ ಹೇಳಬೇಕು. ಇಲ್ಲಿ ಯಾವ ತಂಡ ಗೆದ್ದರೂ ಯಾವ ಟೀಮು ಕೂಡ ಲಾಸ್ ಆಗೋದಿಲ್ಲ ಅಂತ ಹೇಳಬೇಕು. ಗ್ರೂಪ್ ಎಲ್ಲಿ ಇದು ಡಿಸೈಡರ್ ಲಾಸ್ಟ್ ಪಂದ್ಯ ಆಗುತ್ತೆ ಅಂತ ಹೇಳಬೇಕು. ಮಾರ್ಚ್ 2ನೇ ತಾರೀಕು ಭಾನುವಾರ ನಡೆಯುತ್ತೆ ಅಂತ ಹೇಳಬೇಕು. ನಮ್ಮ ಭಾರತ ತಂಡ ನೋಡೋದಾಯ್ತು ಅಂತಂದರೆ 2-2 ಪಂದ್ಯ ಕೂಡ ಗೆದ್ದೆ. ನ್ಯೂಜಿಲೆಂಡರು ಕೂಡ 2-2 ಕೂಡ ಗೆದ್ರೆ ಅಂತ ಹೇಳಬೇಕು. ಇಬ್ಬರಲ್ಲೂ ಕೂಡ ಟಾಪ್ ಸ್ಥಾನದಲ್ಲಿದೆ ಅಂತ ಹೇಳಬೇಕು. ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ಜೊತೆ ಗೆದ್ದು ಅಂತಾರೆ ನಂಬರ್ 1 ಸ್ಥಾನದಲ್ಲಿ ಮುಗಿಸ್ತಾರೆ ಅಂತ ಹೇಳಬೇಕು. ಸೋಲ್ತು ಅಂತಾರೆ ನಂಬರ್ 2 ವರೆಗೆ ಉಳ್ಕೋತಾರೆ. ಅದು ಬಿಟ್ಟು ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ನಮ್ಮ ಪಾಯಿಂಟ್ಸ್ ಟೇಬಲ್ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚು ಬಾಂಗ್ಲಾದೇಶ ಪಾಕಿಸ್ತಾನ ವಿರುದ್ಧ ಗೆದ್ರು, ಅದು ಲಾಸ್ಟ್ ಮ್ಯಾಚು ಬಾಂಗ್ಲಾದೇಶ ವಿರುದ್ಧ ಗೆದ್ರು ನಮ್ಮ ಭಾರತ ಅಂತ ಹೇಳಬೇಕು. ಪ್ಲೇಯಿಂಗ್ 11 ಲಾಸ್ಟ್ ಮ್ಯಾಚ್ ನೋಡಿದಾಯ್ತು ಅಂತಾರೆ ರೋಹಿತ್ ಶರ್ಮಾ, ಶುಭಮ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ ಅವರು ಇದ್ದರು ಅಂತ ಹೇಳಬೇಕು. ಈ ಪ್ಲೇಯಿಂಗ್ನಲ್ಲಿ ನಮ್ಮ ಭಾರತ ತಂಡ 2-2 ಪಂದ್ಯ ಗೆದ್ದೆ ಅಂತ ಹೇಳಬೇಕು. ಈಗ ನೋಡ್ಕೊತು ಅಂತಂದರೆ ನ್ಯೂಜಿಲೆಂಡ್ ವಿರುದ್ಧ ಕೂಡ ನಮ್ಮ ಭಾರತ ತಂಡ ಯಾವುದೇ ರೀತಿ ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು ಗುರು. ಯಾಕಂತಂದರೆ ಇದೇ ಟೀಮ್ ಹೋಗಿ ಆಡಲಿ, ಇದೇ ಟೀಮ್ ಹೋಗಿ ಆಡ್ತು ಅಂತಂದರೆ ನಮ್ಮ ಭಾರತ ತಂಡ ಟೀಮ್ ಇನ್ನೂ ಕೂಡ ಸೆಟ್ ಆಗುತ್ತೆ. ಆಗ ಪ್ಲೇಯರ್ಸ್ಗಳು ಕೂಡ ಅಂತ ನಂಬಿಕೆ ಬರುತ್ತೆ ಅಂತ ಹೇಳಬೇಕು. ನಮ್ಮ ಟೀಮ್ ನನ್ನ ಮೇಲೆ ನಂಬಿಕೆ ಇಟ್ಟಿದೆ, ನಾನು ಈ ಪಂದ್ಯ ಆಡಲೇಬೇಕು, ಇನ್ನೂ ಚೆನ್ನಾಗಿ ಆಡಬೇಕು ಅಂತ ಅವರು ನಂಬಿಕೆಯಿಂದ ಉಳಿಸ್ಕೊಳ್ಳೋಕ್ಕೋಸ್ಕರ ಸರಿ ಇನ್ನೂ ಕೂಡ ಚೆನ್ನಾಗಿ ಆಡ್ತಾರೆ ನಮ್ಮ ಪ್ಲೇಯರ್ಸ್ಗಳು ಅಂತ ಹೇಳಬೇಕು. ಆ ಕಾರಣದಾಗಿ ನಮ್ಮ ಭಾರತ ತಂಡ ಯಾವುದೇ ರೀತಿ ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲೂ ಕೂಡ ಬದಲಾವಣೆ ಮಾಡ್ತು ಅಂತ ಅಂದರೂ ಕೂಡ ನಮ್ಮ ಭಾರತ ತಂಡ ಯಾರ್ದಾರ ಒಬ್ಬರಿಬ್ಬರ ಬೌಲರ್ಸ್ ಕೂಡ ಚೇಂಜ್ ಮಾಡಬೇಕು ಅಂತಾರೆ. ಮೊಹಮ್ಮದ್ ಶಮಿ ಹೆಂಗಾರು ಕೂಡ ಫೈನಲ್ ಆಡಲೇಬೇಕು, ಆಡ್ತಾರೆ. ಅವ್ರ ಬದಲಾಗಿ ಇನ್ನೊಬ್ಬ ಆಟಗಾರ ಆಯ್ಕೊಳ್ಳೋದು ಅಥವಾ ಇನ್ನೊಬ್ಬ ಯಂಗ್ಸ್ಟರ್ಗೆ ಚಾನ್ಸ್ ಕೊಡೋದು. ಯಂಗ್ಸ್ಟರ್ಸ್ಗಳು ಅಂತ ಯಾರೆಲ್ಲ ಚಾನ್ಸ್ ಕೊಡೋಂಥ ಆಟಗಾರರು ಯಾರೆಲ್ಲ ಬಂದರೆ ರಿಷಬ್ ಪಂತ್ ಬರಬೇಕು, ರಿಷಬ್ ಪಂತ್ KL ರಾಹುಲ್ ಜಾದೆ ಬರಬೇಕು. KL ರಾಹುಲ್ ಕುಂಡಿಸೋಕ್ಕಾಗೋದಿಲ್ಲ. ಯಾಕಂತಾರೆ ಅವ್ರಿಗೆ ಲಾಸ್ಟ್ 2 ಮ್ಯಾಚ್ ನೋಡ್ತು ಅಂದರೆ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂತ ಹೇಳಬೇಕು ಸರಿಯಾಗಿ, ಮತ್ತು ಕೀಪಿಂಗ್ ಮತ್ತು ಸಖತ್ತಾಗಿ ಮಾಡಿದರೆ ನಮ್ಮ KL ರಾಹುಲ್ ಕನ್ನಡಿಗ ಅಂತ ಹೇಳಬೇಕು. ಆ ಕಾರಣದಾಗಿ KL ರಾಹುಲ್ನ ಡ್ರಾಪ್ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಕೂಡ ನೆಕ್ಸ್ಟ್ ಮ್ಯಾಚು ಸ್ವಲ್ಪ ಪ್ರಮೋಷನ್ ಕೊಡಬೇಕು, ನಂಬರ್ 5 ನಂಬರ್ 4 ಕಳಿಸ್ಬೇಕು ನಮ್ಮ KL ರಾಹುಲ್ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಸಿಕ್ಕಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ನಮ್ಮ ಪ್ಲೇಯಿಂಗ್ ಯಾವ ರೀತಿ ಇರಬೇಕು ಅಂತ ಪ್ರೆಡಿಕ್ಷನ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಜೈ ಭಾರತ. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್.